ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢ ಮಠವು ಅತ್ಯಂತ ಪ್ರಸಿದ್ಧವಾದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ. ಇದು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನ ಅವತಾರವೆಂದು ನಂಬಲಾದ ಸದ್ಗುರು ಸಿದ್ಧಾರೂಢ ಮಹಾರಾಜರ ಪವಿತ್ರ ಸಮಾಧಿ ಸ್ಥಳವಾಗಿದೆ. ಈ ಸಿದ್ಧಾರೂಢ ಮಠದ ಸ್ಥಾಪನೆ ಮತ್ತು ಇತಿಹಾಸವನ್ನು ನೋಡಬೇಕಾದರೆ, ಸದ್ಗುರು ಸಿದ್ಧಾರೂಢರು ತಮ್ಮ ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕ ಜ್ಞಾನವನ್ನು ಅರಸಿ ಮನೆಯನ್ನು ತೊರೆದು ಅವರು ದೇಶಾದ್ಯಂತ ಸಂಚರಿಸಿ ಕೊನೆಗೆ ಹುಬ್ಬಳ್ಳಿಯಲ್ಲಿ ನೆಲೆಸಿದರು. ಅವರ ಸಮಾಧಿಯ ನಂತರ ಈ ಮಠವನ್ನು ಸ್ಥಾಪಿಸಲಾಗಿದೆ. ಸಿದ್ಧಾರೂಢ ಮಠದ ಆಧ್ಯಾತ್ಮಿಕ ಮಹತ್ವ ಏನು ಅಂತಂದರೆ, ಈ ಮಠವು ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿದೆ. ಇಲ್ಲಿನ ಧ್ಯಾನ ಮಂದಿರ ಮತ್ತು ಆವರಣವು ಭಕ್ತರಿಗೆ ಅಪಾರ ಶಾಂತಿ ಮತ್ತು ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುತ್ತದೆ. ಇಲ್ಲಿನ ಪ್ರಮುಖ ಉತ್ಸವಗಳು ಯಾವುವೆಂತಂದರೆ, ಪ್ರತಿ ವರ್ಷ ಮಹಾಶಿವರಾತ್ರಿ ಮತ್ತು ಸಿದ್ಧಾರೂಢ ಮಠರ ಪುಣ್ಯತಿಥಿಯ ಸಂದರ್ಭದಲ್ಲಿ ಇಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಈ ಸಮಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಮತ್ತು ರಥೋತ್ಸವಗಳು ಕೂಡ ಅತ್ಯಂತ ಪ್ರಸಿದ್ಧವಾಗಿವೆ. ಮಠಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರಿಗೂ ಪ್ರತಿದಿನ ಉಚಿತ ಅನ್ನದಾಸೋಹ ಅಥವಾ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ. ಇವಾಗ ನಾವು ಸುಪ್ರಸಿದ್ಧ ಸ್ವಾಮಿಗಳಾದ ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಶೀರ್ಷಿಕೆ ಏನಂತಂದರೆ, ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಎಂದೇ ಕರೆಯುತ್ತಾರೆ. ಇವರು ಹುಟ್ಟಿದ್ದು 26 ಮಾರ್ಚ್ 1836 ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಜನಿಸಿದರು. ಇವರ ಸಾವು 21 ಆಗಸ್ಟ್ 1929 ಆಯಿತು. ಈ ಸ್ವಾಮಿಗಳ ಗುರುಗಳು ಗಜದಂಡ ಸ್ವಾಮಿ, ತಾಯಿ ಹೆಸರು ದೇವಮಲ್ಲಮ್ಮ, ತಂದೆ ಶ್ರೀ ಗುರು ಶಾಂತಪ್ಪ. ಹುಟ್ಟಿದ ಸ್ಥಳ ಪೂರ್ತಿಯಾಗಿ ಅಂದರೆ ಚಳಕಾಪುರ, ಬೀದರ್ ಕೋಟೆ, ಕರ್ನಾಟಕದಲ್ಲಿ ಜನಿಸಿದರು. ಒಡ ಹುಟ್ಟಿದವರು 2 ಸಹೋದರರು ಇದ್ದಾರೆ. ಸ್ವಾಮಿ ಸಿದ್ಧಾರೂಢರು ಅಲೆಮಾರಿ ಅದ್ವೈತ ಯೋಗಿಯಾಗಿದ್ದರು. ಅವರು ಎಲ್ಲ ಜನರನ್ನ ಸಮಾನರೆಂದು ಪರಿಗಣಿಸಿದರು. ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಜಾತಿ ವ್ಯವಸ್ಥೆಯನ್ನು ನಿರ್ಲಕ್ಷಿಸಿದರು. ಸಿದ್ಧಾರೂಢರು ಅತ್ಯಂತ ಪ್ರಬುದ್ಧ ಆತ್ಮಗಳಲ್ಲಿ ಕಡಿಮೆ ಪರಿಚಿತರು. ಬಾಲ್ಯದಿಂದಲೂ ಅವರು ಆಧ್ಯಾತ್ಮಿಕ ಪರಿಪಕ್ವತೆ ಪಾತ್ರಗಳನ್ನು ತೋರಿಸಿದರು. ಅವರು ಅನೇಕ ಆಧ್ಯಾತ್ಮಿಕ ಅನ್ವೇಷಕರಿಗೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ಅವರ ಸಹಾಯವನ್ನು ಕೋರಿದ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅವರ ಅದ್ಭುತ ಕಥೆಗಳು, ಆಧ್ಯಾತ್ಮಿಕ ಅನ್ವೇಷಣೆಗಳು, ನಡವಳಿಕೆ, ಸರಿಯಾದ ದೃಷ್ಟಿಕೋನದ ಬಗ್ಗೆ ಹೆಚ್ಚಿನ ಸಹಾಯವನ್ನು ನೀಡುತ್ತದೆ. ಅವರು ಮೋಸಗೊಳಿಸುವ ನೋಟದಲ್ಲಿ ನಿಜವಾದ ಋಷಿಯಾಗಿದ್ದರು. ಅವರ ಅತ್ಯುನ್ನತ ಬುದ್ಧಿವಂತಿಕೆ, ಸರಳತೆ ಮತ್ತು ನಮ್ರತೆ ಅವರನ್ನು ವಿಶೇಷವಾಗಿರಿಸುತ್ತದೆ. ಹುಟ್ಟಿದಾಗ ಅವರ ಹೆಸರು ಸಿದ್ಧ ಎಂದು ಕರೆಯುತ್ತಿದ್ದರು. ನಂತರ ಸಿದ್ಧಾರೂಢ ಸ್ವಾಮಿ ಅಥವಾ ಸಿದ್ಧಾರೂಢ ಭಾರತಿ ಎಂದು ಪರಿಚಯಿಸಲಾಯಿತು. ಈ ಮಹಾಸ್ವಾಮಿಗಳ ಜನನದ ಕಥೆ ಹೇಳಬೇಕಾದರೆ, ಒಂದು ದಿನ ಬೆಳಗ್ಗೆ ಗುರು ಶಾಂತಪ್ಪನವರಿಗೆ ಒಂದು ಕನಸು ಬಿತ್ತು. ಅದರಲ್ಲಿ ಶಿವನು ತಪಸ್ವಿ ರೂಪದಲ್ಲಿ ಕಾಣಿಸಿಕೊಂಡ. ಅವರ ಹೃದಯದಲ್ಲಿ ವಿಲೀನನಾದನು. ಗುರು ಶಾಂತಪ್ಪ ತನ್ನ ಹೆಂಡತಿಯೊಂದಿಗೆ ಸಂತೋಷದಿಂದ ತನ್ನ ಕನಸನ್ನು ಹಂಚಿಕೊಂಡಳು. ಅವಳು ಸರಸ್ವತಿ ದೇವಿಯು ಕಾಣಿಸಿಕೊಂಡ ಕನಸಿನ ಬಗ್ಗೆ ತನ್ನ ಪತಿಗೆ ತಿಳಿಸಿ ತನ್ನ ಗರ್ಭದಲ್ಲಿ ಶಿವನ ಜನನದ ಬಗ್ಗೆ ತಿಳಿಸಿದಳು. 13 ದಿನಗಳ ಜನನದ ನಂತರ ಗಂಡು ಮಗುವಿಗೆ ಸಿದ್ಧ ಎಂದು ಹೆಸರಿಸಲಾಯಿತು. ಇದರ ಅರ್ಥ ಈಗಾಗಲೇ ಪರಿಪೂರ್ಣ ಆತ್ಮ. ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಗುರುವನ್ನು ಯಾವ ರೀತಿ ಕಂಡುಕೊಂಡರೆಂದರೆ, ಸಿದ್ಧನ ಹೆತ್ತವರು ಮನೆಯಿಂದ ಹೊರಗೆ ಹೋಗಲು ಬಿಡಲಿಲ್ಲ. ಅವನಿಗೆ ಸಮರ್ಥ ಗುರುವನ್ನು ಹುಡುಕಬೇಕೆಂದು ತಿಳಿದಿತ್ತು. ಒಂದು ದಿನ ತನ್ನ ಯೋಗಶಕ್ತಿಯಿಂದ ಅವನು ಬಂದು ಸರ್ಪವನ್ನು ಸೃಷ್ಟಿಸಿದನು. ಅದು ಅವನನ್ನು ಕಚ್ಚಿತು. ಸಿದ್ಧನು ನೋವಿನಿಂದ ಜೋರಾಗಿ ಅಳಲು ಪ್ರಾರಂಭಿಸಿದನು. ಅವನ ಹೆತ್ತವರು ತಮ್ಮ ಮಗುವಿಗೆ ಹಾವು ಕಚ್ಚಿರುವುದನ್ನು ನೋಡಿ ಓಡಿ ಬಂದರು. ಅವರು ತಮ್ಮ ಮಗನ ಜೀವನಕ್ಕಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಅಲ್ಲಿ ಹಾದು ಹೋಗುತ್ತಿದ್ದ ಒಬ್ಬ ಸಂತನು ಅವರ ಮಾತುಗಳನ್ನು ಕೇಳಿ ತನ್ನ ಗುರುವನ್ನು ಹುಡುಕಲು ಹೋಗಲು ಒಪ್ಪಿದರೆ ಮಾತ್ರ ತಮ್ಮ ಮಗನನ್ನು ಉಳಿಸುವುದಾಗಿ ಭರವಸೆ ನೀಡಿದರು. ಅವನ ಹೆತ್ತವರು ಒಪ್ಪಿದರು. ಸಂತನು ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದೊಳಗೆ ಹಾವು ಬಂದು ಸಿದ್ಧನ ವಿಷವನ್ನು ಹೀರಿತು. ಸಿದ್ಧನು ತನ್ನ ಗುರುವನ್ನು ಹುಡುಕಲು ಮನೆಯಿಂದ ಹೊರಟು ಸ್ವಲ್ಪ ಸಮಯ ಅಲೆದಾಡಿದ ನಂತರ ಗಜದಂಡ ಸ್ವಾಮಿಯ ಆಶ್ರಮಕ್ಕೆ ಬಂದು ಅವರನ್ನು ನಿಜವಾದ ಗುರು ಎಂದು ಗುರುತಿಸಿ ಗೌರವದಿಂದ ಅವರಿಗೆ ನಮಸ್ಕರಿಸಿ ಅವರನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸುವಂತೆ ಬೇಡಿಕೊಂಡನು. ಗಜಾನಂದ ಸ್ವಾಮಿಗಳು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡರು. ಮೊದಲು ಗಜಾನಂದ ಸ್ವಾಮಿಗಳು ಅವರ ಅನ್ವೇಷಣೆಯ
ಸತ್ಯತೆಯನ್ನು ಪರೀಕ್ಷಿಸಲು ಸಣ್ಣಪುಟ್ಟ ಕೆಲಸಗಳನ್ನು ಮತ್ತು ಕಠಿಣ ಪರಿಶ್ರಮಗಳನ್ನು ನೀಡಿದರು. ನಂತರ ಅವರ ಗುರುಗಳು ಅವರಿಗೆ ಉನ್ನತ ಜ್ಞಾನವನ್ನು ಕೇಳುವುದು ಮತ್ತು ಚಿಂತಿಸುವಂತಹ ಉನ್ನತ ಅಭ್ಯಾಸಗಳನ್ನು ಕಲಿಸಿದರು. ಸ್ವಾಮಿ ಗಜಾನಂದ ಸ್ವಾಮಿಗಳು ಸ್ವಾಮಿ ಸಿದ್ಧರ ಪ್ರಜ್ಞೆಯ ಉನ್ನತ ಮಟ್ಟವನ್ನು ಅರ್ಥ ಮಾಡಿಕೊಂಡರು ಮತ್ತು ಅವರನ್ನು ಪರಮ ಸಿದ್ಧಾರೂಢ ಭಾರತಿ ಎಂದು ಮರುನಾಮಕರಣ ಮಾಡಿದರು. ಅವರ ಉನ್ನತ ಮಟ್ಟದ ಪ್ರಜ್ಞೆಯಿಂದಾಗಿ ಪರಮ ಅವರ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯಿಂದಾಗಿ ಆರೂಢ. ಸಿದ್ಧಾರೂಢನು ದೇಶಾದ್ಯಂತ ಸಂಚರಿಸಿ ಜನರಿಗೆ ನಿಜವಾದ ಜ್ಞಾನವನ್ನು ಬೋಧಿಸಲು ಸಿದ್ಧನಾಗಿದ್ದಾನೆಂದು ತಿಳಿದಿದ್ದ ಅವನ ಗುರುಗಳು ಅದ್ವೈತವನ್ನು ಬೋಧಿಸುತ್ತಾ ದೇಶದ ಉದ್ದಗಲಕ್ಕೂ ಪ್ರಯಾಣಿಸಲು ಹೇಳಿದರು. ಸಿದ್ಧಾರೂಢ ಸ್ವಾಮಿಗಳು ಅರ್ಥ ಮಾಡಿಕೊಳ್ಳಲು ಸಮರ್ಥರನ್ನು ಕಂಡಾಗಲೆಲ್ಲ ದೇಶಾದ್ಯಂತ ಅಲೆದಾಡುತ್ತಿದ್ದರು. ಸಿದ್ಧಾರೂಢ ಶಿಷ್ಯರು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಒಂದು ಮಠವನ್ನು ಸ್ಥಾಪಿಸಿದರು. ಅಲ್ಲಿ ಅವರು ಅನೇಕ ಸಾಧಕರಿಗೆ ಬೋಧನೆ ಮಾಡಿದರು. ಅವರಿಗೆ ಆಧ್ಯಾತ್ಮಿಕವಾಗಿ ಉನ್ನತಿ ಸಾಧಿಸಲು ಸಹಾಯ ಮಾಡಿದರು. ಅವರು 1929 ಆಗಸ್ಟ್ ತಿಂಗಳಲ್ಲಿ ಮಠದಲ್ಲಿ ತಮ್ಮ ಜೀವನವನ್ನು ಕೊನೆಗೊಳಿಸಿದರು. ಈಗ ಭಾರತ ಮತ್ತು ವಿದೇಶಗಳಲ್ಲಿ ಸುಮಾರು 300 ಗಣಿತಗಳು ಅವರ ಬೋಧನೆಗಳನ್ನು ಅನುಸರಿಸುತ್ತವೆ. ಸಿದ್ಧಾರೂಢರ ಪ್ರಸಿದ್ಧ ಶಿಷ್ಯರು ಶ್ರೀ ಗುರುನಾಥರೂಢ ಸ್ವಾಮಿಗಳು, ಕಬೀರದಾಸ, ಜಯಕೃಷ್ಣ, ಗೋಕಾಕ್ನ ಶ್ಯಾಮಾನಂದ, ಅಕ್ಕಲಕೋಟೆ ಶರಣಪ್ಪ, ನಾಗಭೂಷಣ ಶಿವಯೋಗಿ, ರಾಮಾರೂಢ, ಷಣ್ಮುಖರೂಢ, ಚನ್ನಪ್ಪ, ಕಲಾವತಿ ದೇವಿ ಇವರು ಪ್ರಸಿದ್ಧ ಶಿಷ್ಯರಾಗಿದ್ದರು. ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.